ನಮಸ್ಕಾರ. ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ, ವಾರದ ಪಂಚಾಂಗದ ಜೊತೆಗೆ ಅಕ್ಷಯ ತೃತೀಯದ ಆಚರಣೆ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಹೋದರಿ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಗುರುಜಿ, ಮೊದಲನೇದಾಗಿ ವಾರದ ಪಂಚಾಂಗದ ಬಗ್ಗೆ ತಿಳಿಸಿ. ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೊನೆಯ ದಿನ, ಅಂದರೆ ಅಕ್ಷಯ ತೃತೀಯ ಅಮಾವಾಸ್ಯೆ ಅಂತ ಹೇಳ್ತೇವೆ. ಅಕ್ಷಯ ಅಮಾವಾಸ್ಯೆ ಅನ್ನುವಂಥದ್ದಾಗಿ ಅಲ್ಲಿಂದ ಪ್ರಾರಂಭವಾದಂತಹ ಪಂಚಾಂಗ ವೈಶಾಖ ಮಾಸದ ಶುಕ್ಲ ಪಕ್ಷದವರೆಗೆ ಈ ವಾರ ಇರುತ್ತೆ, ಅಂದರೆ ಷಷ್ಠಿಯವರೆಗೆ ಇರುತ್ತೆ. ಇದು ವಿಶೇಷವಾದಂತಹ ಅಕ್ಷಯ ತೃತೀಯವನ್ನು ಹೊಂದಿರತಕ್ಕಂತಹ ವಾರ. ಅಕ್ಷಯ ತೃತೀಯ ಅಂತಂದರೆ ಮನುಷ್ಯನಿಗೆ ಬೇಡಿದ್ದನ್ನೆಲ್ಲವನ್ನೂ ಕೊಡ್ತಕ್ಕಂಥದ್ದು. ಪುರಾಣ ಇತಿಹಾಸದಲ್ಲಿ ಬಹಳ ದೊಡ್ಡ ದೊಡ್ಡ ಇತಿಹಾಸಗಳಿದ್ದಾವೆ. ಇದೆಲ್ಲವನ್ನು ಹೊಂದಿರತಕ್ಕಂತಹ ವಾರ ಆಯುಷ್ಯ ಯೋಗದಿಂದ ಪ್ರಾರಂಭವಾಗುತ್ತೆ ಮತ್ತು ಸುಕರ್ಮ ಯೋಗದಲ್ಲಿ ಕೊನೆಗೊಳ್ಳುತ್ತೆ ಈ ವಾರದ ಪಂಚಾಂಗ. ಖಂಡಿತ ಗುರುಜಿ. ಇನ್ನು ಈ ವಾರದ ವಿಶೇಷತೆಗಳೇನು ಗುರುಜಿ? ನೋಡಿ, ಪ್ರಾರಂಭದಲ್ಲಿ ಅಮಾವಾಸ್ಯೆ, ಇದನ್ನು ಅಕ್ಷಯ ತೃತೀಯ ಅಮಾವಾಸ್ಯೆ ಅಂತ ಕರೀತೇವೆ. ಅಂದರೆ ತುಂಬ ಜನರಿಗೆ ಈ ಮಾಟ ಮೋಡಿಗಳ ಬಗ್ಗೆ ಒಂದು ನಂಬಿಕೆ ಇದ್ದೇ ಇದೆ. ಅದು ಒಂದು ಕಡೆ ಅದ್ರ ಪ್ರಕಾರ ಅದು ಬೆಳ್ಕೊಂಡು ಹೋಗ್ತಾನೇ ಇದೆ. ಹಾಗಾಗಿ ಅದು ಇದೆಯಾ ಇಲ್ವಾ, ಅಥವಾ ಇದನ್ನೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ಯಾವ ದಿನ ಅಂತ ಕೇಳಿದ್ರೆ, ಈ ಥರದ ಅಮಾವಾಸ್ಯೆಗಳಿದೆಯಲ್ಲ, ಇದು ಬಹಳ ವಿಶೇಷವಾಗಿ ಯಶಸ್ಸನ್ನು ಫಲವನ್ನು ಕೊಡ್ತಕ್ಕಂಥದ್ದು. ಅಕ್ಷಯ ತೃತೀಯ ಅಮಾವಾಸ್ಯೆ ನೆಗೆಟಿವಿಟಿಯನ್ನು ದೂರ ಮಾಡಲಿಕ್ಕೆ ಇದರಷ್ಟು ಒಳ್ಳೆಯ ದಿನ ನಿಮಗೆ ಮತ್ತೊಂದು ಸಿಗೋದಿಲ್ಲ. ನೋಡಿ, ವೈಶಾಖ ಮಾಸ ಅಂತಂದರೆ ವೀಕ್ಷಕರಿಗೆಲ್ಲ ಗೊತ್ತು, ಊರು ತುಂಬ ಅಥವಾ ದೇಶಾದ್ಯಂತ ಪ್ರಪಂಚದಾದ್ಯಂತ ಮದುವೆ, ಮುಂಜಿ, ಉಪನಯನ, ಗೃಹ ಪ್ರವೇಶ ಆದಿಗಳು ನಡೆಯುತ್ತೆ. ಅಂದರೆ ಅಷ್ಟು ಪವರ್ಫುಲ್ ದಿನ ಅಥವಾ ಪವರ್ಫುಲ್ ವಾರ, ಮಾಸ ಅಂತ ಕರೀರಿ. ಒಂದೊಂದು ದಿನವೂ ಕೂಡ ಒಂದು ವಿಶೇಷತೆಯನ್ನು ಹೊಂದಿದೆ. ಯಾಕಿದೆ ಅಷ್ಟು ವಿಶೇಷತೆಯನ್ನು ಕಂಡಿತು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಮಹಾಭಾರತದ ಒಂದು ಸಣ್ಣ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಮಹಾಭಾರತದಲ್ಲಿ ಪಾಂಡವರು ಜೂಜಿನಲ್ಲಿ ಸೋಲ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರಿಗೆ ವನವಾಸ ಅನ್ನುವಂಥದ್ದು ಆಗತ್ತೆ. ಅವರು ವನವಾಸಕ್ಕೆ ಹೊರಡ್ತಾರೆ. ಅಷ್ಟಕ್ಕೆ ವನವಾಸಕ್ಕೆ ಹೋದ ತಕ್ಷಣ ದುರ್ಯೋಧನ ಸುಮ್ಮನಿರೋದಿಲ್ಲ. ಅವ್ರಿಗೆ ಕಷ್ಟ ಕೊಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿ ದೂರ್ವಾಸ ಮುನಿಗಳನ್ನು, ಸಪ್ತಋಷಿಗಳನ್ನೆಲ್ಲ ಕಳಿಸ್ತಾ ಹೋಗ್ತಾನೆ. ನೀವು ಅವ್ರನ್ನ ಭೇಟಿ ಮಾಡಿ ಅವರಿಂದ ಆದರಾತಿಥ್ಯವನ್ನು ಬಯಸಿ ಅಂತೇಳಿ. ಏನಿದೆ ವನವಾಸಕ್ಕೆ ಹೋದವ್ರ ಕೈಯಲ್ಲಿ? ಏನೂ ಇಲ್ಲ ಅಲ್ಲಿ. ಅಂತಹ ಸಂದರ್ಭದಲ್ಲಿ ಅವರು ಕಷ್ಟಕ್ಕೆ ಸಿಕ್ಕ ಹಾಕಬೇಕು ಅನ್ನುವಂಥದ್ದೇ ಉದ್ದೇಶದಿಂದ ಕಳಿಸಿರ್ತಕ್ಕಂತಹ ಈ ದುರ್ವಾಸ ಮಹಾಮುನಿಗಳಿಗೆ ಬಹಳ ಕೋಪ. ಅಂತಹ ಸಂದರ್ಭದಲ್ಲಿ ದ್ರೌಪದಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪಂಚಪಾಂಡವರ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿ ಯಾರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾಳೆ? ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಇಲ್ಲಿ ಬಂದಂತಹ ಅದೆಲ್ಲ ಕಪಟನಾಟಕ ಸೂತ್ರ. ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಇದು, ಇತಿಹಾಸವನ್ನು ನೋಡ್ತಾ ಹೋದರೆ. ಆದರೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ದ್ರೌಪದಿಗೆ ಒಂದು ಪಾತ್ರೆ ಕೊಡ್ತಾನೆ. ನೋಡು, ಈಗ ನೀನು ಕಾಡಲ್ಲಿದ್ದೀಯಾ, ವನವಾಸಲ್ಲಿದ್ದೀಯಾ, ಇಲ್ಲಿ ನೀನು ಕೊಡಬೇಕಾಗಿರ್ತಕ್ಕಂಥದ್ದೇನು? ನಿನ್ನ ಕೈಲೇ ಅಂದರೆ ಯಾವುದೇ ರೀತಿಯಾದಂತಹ ಮುತ್ತುರತ್ನ ವಜ್ರ ವೈಡೂರ್ಯಾದಿಗಳಂತೂ ನಿಮ್ಮ ಹತ್ರ ಇಲ್ಲ, ನೀವು ಕೊಡುವಂಥದ್ದು ಅಲ್ಲ. ನೀವೇನನ್ನು ಮಾಡಬೇಕು? ಆಹಾರಾದಿಗಳನ್ನ ನೀಡಬೇಕು. ಹಾಗಾಗಿ ಈಗ ಮನೆಗೆ ಬಂದವ್ರಿಗೆ ನೀವು ಸಂಪತ್ತೇನು ಕೊಡ್ತೀರಿ ಅಂತ ಕೇಳೋದಿಲ್ಲ, ಊಟೋಪಚಾರವನ್ನು ಹಾಕ್ತಕ್ಕಂಥದ್ದು. ಹಾಗಾಗಿ ಅಲ್ಲೊಂದು ಅಕ್ಷಯ ಪಾತ್ರೆ ಅಂತ ಒಂದು ಪಾತ್ರೆ ಕೊಡ್ತಾನೆ. ಆ ಪಾತ್ರೆ ಅಕ್ಷಯವಾಗತ್ತೆ. ಏನು ಅಕ್ಷಯ ಅಂತಂದರೆ ಎಷ್ಟು ತೆಗೆದರೂ ಖಾಲಿ ಆಗೋದಿಲ್ಲ. ಕುಬೇರನ ಸಂಪತ್ತಿದ್ದ ಹಾಗೆ ಅಂತ ಅರ್ಥ. ಒಂದು ವೇಳೆ ಕುಬೇರನ ಸಂಪತ್ತಾದರೂ ಖಾಲಿ ಆದಿತ್ತೇನೋ, ಆದರೆ ಅಕ್ಷಯ ಪಾತ್ರೆ ಖಾಲಿ ಆಗೋದಿಲ್ಲ ಅಂಥೇಳಿ. ಇದರಲ್ಲೂ ಒಂದು ಕುಹಕ ನಡೆಯುತ್ತೆ. ಏನು ಅಂತ ಕೇಳಿದ್ರೆ, ಅದು ದ್ರೌಪದಿ ಕೊನೆಯದಾಗಿ ತಿಂದಾಗ ಮಾತ್ರ ಅದು ಖಾಲಿ ಆಗುತ್ತೆ. ಅಲ್ಲಿಯವರೆಗೆ ಅದು ಖಾಲಿ ಆಗೋದಿಲ್ಲ. ನೋಡಿ ಎಷ್ಟು ಶಕ್ತಿ ಅಂತ. ಮೊದಲು ಎಲ್ರಿಗೂ ದ್ರೌಪದಿ ಎಲ್ಲರಿಗೂ ಬಡಿಸ್ತಾಳೆ, ಪಾಂಡವರಿಗೆ ಬಡಿಸ್ತಾಳೆ, ಬಂದಿರತಕ್ಕಂಥ ಋಷಿಮುನಿಗಳಿಗೆ, ಅತಿಥಿಗಳಿಗೆ ಎಲ್ಲರಿಗೂ ಬಡಿಸ್ತಾಳೆ. ಕೊನೆಯಲ್ಲಿ ದ್ರೌಪದಿ ತಿಂದಾಗ ಅದು ಖಾಲಿ ಆಗತ್ತೆ ಅನ್ನುವಂಥದ್ದು ಕೃಷ್ಣನ ಅಭಯ. ದುರ್ವಾಸರು ಏನು ಮಾಡ್ತಾರೆ, ದ್ರೌಪದಿ ತಿಂದಾದ ನಂತರದಲ್ಲಿ ಬಂದು ನನಗೆ ಆಹಾರ ಬೇಕು ಅಂತ ಕೇಳುವಂತಹ ಪಕ್ಷದ ಸಂದರ್ಭದಲ್ಲಿ ಅದರಲ್ಲಿ ಬರೀ ಎರಡು ಕಾಳಿರುತ್ತೆ. ದ್ರೌಪದಿ ಯೋಚನೆ ಮಾಡ್ತಾಳೆ, ನಾನು ತಿಂದಾಗೋಯ್ತು, ಪಾತ್ರೆ ಖಾಲಿ ಆಗೋಗಿದೆ. ಕೃಷ್ಣ ಕೊಡುವಾಗಲೇ ಅದನ್ನು ಆ ರೀತಿಯಲ್ಲೇ ಉಲ್ಲೇಖ ಮಾಡಿದ್ದಾನೆ. ಏನು ಮಾಡಬೇಕು? ದುರ್ವಾಸ ಮಹಾಮುನಿಗಳೇ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಿತ್ಯಾನುಷ್ಠಾನವನ್ನು ಮುಗಿಸಿ ಬನ್ನಿ ಅಂತ. ನೋಡಿ, ಅಕ್ಷಯ ಪಾತ್ರೆ ಎಷ್ಟು ಶಕ್ತಿ ಇತ್ತು ಅಂತಂದರೆ, ಅದರಲ್ಲಿ ದ್ರೌಪದಿ ತಿಂದು ಉಳಿದ ನಂತರದಲ್ಲಿ ಒಂದು 2-3 ಕಾಳು, ಅನ್ನದ ಅಕ್ಕಿ ಕಾಳು ಅಥವಾ ಅನ್ನ ಅಂತ ಕರಿಬೋದು, ಅದಿತ್ತು. ಅದನ್ನು ಬಡಿಸ್ತಾಳೆ. ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಕೃಷ್ಣನ ಅನುಗ್ರಹ ಇರ್ತಕ್ಕಂತಹ, ಇದು ಹಲವಾರಿದೆ. ಉದಾಹರಣೆಗೆ ಮಹಾಭಾರತ ಬರೆದಂತಹ ದಿನ ಅಂತಿದೆ ಅಕ್ಷಯ ತೃತೀಯ. ಅದೇ ರೀತಿಯಾಗಿ ಪರಶುರಾಮ ಜಯಂತಿ ಅಂತಿದೆ, ದಶಾವತಾರದಲ್ಲಿ ಬರ್ತಕ್ಕಂತಹ ಪರಶುರಾಮ ಹುಟ್ಟಿರ್ತಕ್ಕಂತಹ ದಿನ. ಗಂಗೆ ಭೂಮಿಗಿಳಿದು ಬಂದಂತಹ ದಿನ ಅನ್ನುವಂಥದ್ದಾಗಿದೆ. ಈ ಯಮುನೋತ್ರಿ, ಗಂಗೋತ್ರಿ ಅಂತ 4 ಧಾಮ್ ಇದ್ದಾವೆ. ನೀವೆಲ್ಲ ಕೇದಾರ, ಬದರಿ ಅಂತ ಕೇಳಿರ್ತೀರಲ್ವಾ. ಅಂತಹ ಕ್ಷೇತ್ರಗಳ ಓಪನ್ ಮಾಡುವಂತಹ ದಿನ ಅನ್ನುವಂತಹ ಕಾರಣಕ್ಕೆ ಅಕ್ಷಯ ತೃತೀಯ ಅಂತ. ಆದರೆ ಪುರಾಣದಲ್ಲಿ ಕೃಷ್ಣ ಕೊಟ್ಟಿರ್ತಕ್ಕಂತಹ ಪಾತ್ರೆ ಅಕ್ಷಯ ವೃದ್ಧಿ, ಕೇಳಿದ್ದನ್ನೆಲ್ಲ ಕೊಡುವಂತಹ ದಿನ ಅಥವಾ ಮಾಸ ಅಂತ ಕರಿಬೋದು. ಅಕ್ಷಯ ಈ ವೈಶಾಖ ಮಾಸವೇ ಹಾಗೆ. ಹಾಗಾಗಿ ಗೃಹ ಪ್ರವೇಶ ಮಾಡ್ತಾರೆ, ಮದುವೆ ಮಾಡ್ತಾರೆ, ಬಹಳ ಬ್ಯುಸಿಯೆಸ್ಟ್
ಮಾಸ ಅಂತ ಕರಿಬೋದು. ಯಾಕಿದು ವಿಶೇಷ ಅಂತ ಕೇಳಿದರೆ, ಏನೂ ನಿಮಗೆ ಕೊರತೆ ಆಗೋದಿಲ್ಲ. ಒಂದು ವಸ್ತುವನ್ನು ತೆಗೆದುಕೊಂಡರೂ ಕೂಡ, ಹೇಗೆ ದ್ರೌಪದಿ ಇರುವಂಥ 2-3 ಅನ್ನದ ಕಾಳನ್ನೇ ಬಡಿಸಿದ್ಲೋ ಅದು ವೃದ್ಧಿ ಆಯಿತೋ, ಅದೇ ರೀತಿಯಲ್ಲಿ ನೀವು ಈ ಅಕ್ಷಯ ತೃತೀಯ ದಿನ ಒಂದು ಚೂರು ಚಿನ್ನ, ಹೆಣ್ಮಕ್ಳಿಗಂತೂ ವಿಶೇಷವಾಗಿ ಆಸಕ್ತಿ ಇರುತ್ತೆ ಅಲ್ವಾ, ಎಲ್ರಿಗೂ ಒಂದು ಚೂರು ಚಿನ್ನ ತಗೊಳ್ಳೋಣ ಅನ್ನುವಂಥದ್ದಾಗಿ ಒಂದು ಚೂರು 1 ಗ್ರಾಮು ಅಥವಾ ನಿಮ್ಮ ಶಕ್ತಿಯಾನುಸಾರ ಒಂದು ಚೂರು ಲೋಹವನ್ನು ತೆಗೆದುಕೊಂಡ್ರೂ ಕೂಡ, ಸ್ವರ್ಣವನ್ನು ತೆಗೆದುಕೊಂಡ್ರೂ ಕೂಡ ಅದು ವೃದ್ಧಿ ಆಗುತ್ತೆ. ಅಥವಾ ಈ ಸಂದರ್ಭದಲ್ಲಿ ಗೃಹ ಪ್ರವೇಶ, ಮದುವೆ ಮುಂಜಿ ಇನ್ನಿತರವಾಗಿರ್ತಕ್ಕಂತಹ ಶುಭ ಕಾರ್ಯ ಮಾಡಿದ್ರೆ ಆ ಮನೆಯಲ್ಲಿ ಗ್ರೋತ್ ಆಗುತ್ತೆ. ಸ್ವಾಮಿ ಮನೆ ಕಟ್ಟಿಬಿಟ್ಟಿದ್ದೇವೆ, ಮದುವೆ ಆಗೋಗಿದೆ, ಏನು ಮಾಡಬೇಕು? ಚಿಕ್ಕದಾಗಿ ಒಂದು ಸತ್ಯನಾರಾಯಣ ಪೂಜೆನೋ ಅಥವಾ ಚಿಕ್ಕದಾಗಿ ಒಂದು ಗಣಪತಿ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಈ ಅಕ್ಷಯ ತೃತೀಯ ದಿನ ವಿಶೇಷವಾದಂತಹ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನನ್ನ ಜೀವನದಲ್ಲಿ ಒಂದು ವೃದ್ಧಿ ಆಗಬೇಕು, ನಾನು ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣಬೇಕು, ಸಂಪತ್ತು ವೃದ್ಧಿ ಆಗಬೇಕು ಅನ್ನುವಂಥದ್ದು. ಅಕ್ಷಯ ತೃತೀಯ ದಿನ ಸಾಧ್ಯ ಇದ್ದರೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಚಿನ್ನದ ಒಲೆ, ಮೂಗ್ಬಟ್ಟು ಏನು ಬೇಕಾದ್ರೂ ತೊಗೋಬೋದು. ಅದನ್ನು ತಗೊಂಡು ಅದನ್ನು ಪೂಜೆ ಮಾಡಿ ಧರಿಸ್ಬೇಕು, ಹಾಗೆ ಸುಮ್ಮನೆ ಹಾಕ್ಕೊಂಬಿಡೋದಲ್ಲ. ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಲಕ್ಷ್ಮೀ ಕುಬೇರರನ್ನು ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು, ಹೀಗೆ ಹೊಸ ವರ್ಷ, ದೀಪಾವಳಿ, ಸಂಕ್ರಾಂತಿಗೆ ಹೇಗೆ ದೇವಸ್ಥಾನಕ್ಕೆ ಹೋಗ್ತೀರೋ ಅದೇ ರೀತಿಯಲ್ಲಿ ಅಕ್ಷಯ ತೃತೀಯ ದಿನವೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ಗೋತ್ರ, ನಕ್ಷತ್ರ, ರಾಶಿಯನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಆ ಚಿನ್ನವನ್ನು ಇಟ್ಟು ಪೂಜೆಯನ್ನು ಮಾಡಿಸ್ಕೊಂಡು, ಬರೀ ಚಿನ್ನ ಮಾತ್ರ ನಾನು ಗುರುಳೆ ಅಂತಲೂ ಬೆಳ್ಳಿ ತೊಗೋಬೋದು, ವಜ್ರ ತೊಗೋಬೋದು, ಅಥವಾ ಪ್ಲಾಟಿನಮ್ ತೊಗೋಬೋದು, ಶಕ್ತಿ ಇರ್ತಕ್ಕಂಥವ್ರು. ಇದೆಲ್ಲ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಅಥವಾ ಗುರುಗಳೇ ನಾನು ಯಾವುದೋ ಚಿನ್ನ ತಗೊಳ್ತಾ ಇಲ್ಲ, ಒಂದಷ್ಟು ಹಣ ಬಂದಿದೆ, ಏನು ಮಾಡಲಿ ಅಂತಂದರೆ ಆ ಹಣವನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ಮನೆಯಲ್ಲಿ ಇಡ್ತಕ್ಕಂಥದ್ದು, ಅದು ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಬರೀ ಲೋಹಕ್ಕಷ್ಟೇ ಸಂಬಂಧ ಅಂತ ಕೇಳಿದ್ರೆ ಇಲ್ಲ, ಮನೆಯಲ್ಲಿರ್ತಕ್ಕಂತಹ ದವಸ ಧಾನ್ಯ, ಕಾಳು ಬೇಳೆಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಆವತ್ತಿನ ದಿನ ಒಂದು ಸಿಹಿ ಭಕ್ಷ್ಯವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಮನೆಯಲ್ಲಿ ಪ್ರಾಶನ ಮಾಡ್ತಕ್ಕಂಥದ್ರಿಂದ ಅದು ಪ್ರಸಾದದ ರೂಪದಲ್ಲಿ ದೇವರ ಅನುಗ್ರಹವೂ ಸಿಕ್ತು ಮತ್ತು ಆರೋಗ್ಯವನ್ನು ಉತ್ತಮವಾದಂಥ ಆರೋಗ್ಯವನ್ನು ನೀಡುತ್ತೆ ಮತ್ತು ಮನೆಯಲ್ಲಿ ದವಸ ಧಾನ್ಯ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಹಾಗಾಗಿ ಸವಿಸ್ತಾರವಾದಂತಹ ಮಾಹಿತಿ ಇದೆ. ಇದನ್ನೆಲ್ಲ ಆಚರಣೆ ಮಾಡಿದ್ರೆ ಈ ವೈಶಾಖ ಮಾಸದಲ್ಲಿ ಅಕ್ಷಯ ತೃತೀಯ ದಿನ ಕೃಷ್ಣಾನುಗ್ರಹ ಪ್ರಾಪ್ತವಾಗುತ್ತೆ. ಕೃಷ್ಣ ಹೇಗೆ ದ್ರೌಪದಿಗೆ ಅಭಯವನ್ನು ಇತ್ತಿದ್ದಾನೋ ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಸಂಪತ್ತು ಅನ್ನುವಂಥದ್ದು 1/4 ವೃದ್ಧಿ ಆಗುತ್ತೆ. ಇದು ಅಕ್ಷಯ ತೃತೀಯದ ಮಹತ್ವ. ಇನ್ನು 12 ರಾಶಿಗಳ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ? ಅಶ್ವಿನಿ, ಭರಣಿ, ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಯವರಿಗೆ ನೋಡಿ, ಮನೆಯ ಯಜಮಾನರು ಯಾರು, ಮನೆಯ ಓನರ್ ಯಾರಿರ್ತಾರೋ ಅಥವಾ ಮನೆಯ ಮೂಲ ಆಧಾರ ಸ್ತಂಭ ಅಂತ ಯಾರಿರ್ತಾರೋ, ದುಡಿಯುವಂಥವ್ರು ಯಾರಿರ್ತಾರೋ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಅಥವಾ ಒತ್ತಡ ಅನ್ನುವಂಥದ್ದಿರುತ್ತೆ. ಸುತ್ತಮುತ್ತ ಮನೆಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಅರ್ಥೈಸಿಕೊಳ್ಳಬೇಕು. ಈ ವಾರದ ದಿನ ಜ್ಯೋತಿಷರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ಮನೆ ಯಜಮಾನರಿಗೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಒಂದು ಸ್ವಲ್ಪ ಅವರಿಗೆ ಒತ್ತಡವನ್ನು ಕಡಿಮೆ ಮಾಡಿದರೆ ಅವರು ಮಾನಸಿಕವಾಗಿ ಶಾಂತವಾಗಿರ್ತಾರೆ. ಬರುವಂತಹ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಶಕ್ತಿ ಬರುತ್ತೆ ಮತ್ತು ಮನೆಯ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸಲಿಕ್ಕೆ ಸಹಾಯವಾಗುತ್ತೆ. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ, ಕೃತ್ತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಪ್ರಯಾಣ ಅನ್ನುವಂಥದ್ದಾಗಿದೆ. ಅದರಲ್ಲೂ ಕೂಡ ಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ, ಉದ್ಯೋಗಕ್ಕೋ ವ್ಯವಹಾರಕ್ಕೋ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಮನೆಯಿಂದ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಹೊರಟ್ರೆ, ಮನೆಯಿಂದ ಹೊರಗೆ ಬಂದ ತಕ್ಷಣ ಟುವರ್ಡ್ಸ್ ನಾರ್ತ್ ತಿರ್ಕೋಬೇಕು, ಇಲ್ಲ ಟುವರ್ಡ್ಸ್ ಈಸ್ಟಲ್ಲಿ ಹೊರಟು ಬಿಡಬೇಕು. ಅದರಿಂದ ಈ ವಾರ ವೃಷಭ ರಾಶಿಯವರಿಗೆ ಧನ ಸಂಪತ್ತು ಯೋಗ ಪ್ರಾಪ್ತವಾಗ್ತಕ್ಕಂಥದ್ದು ಅಥವಾ ಪ್ರಮೋಷನು, ಇನ್ಕ್ರಿಮೆಂಟು ಅಥವಾ ಶುಭ ಸುದ್ದಿಯನ್ನು, ಅಂದರೆ ಪ್ರಮೋಷನ್ ಇನ್ಕ್ರಿಮೆಂಟೇ ಶುಭ ಸುದ್ದಿ ಅಂತ ಕೇಳಿದ್ರೆ ಅಲ್ಲ, ಪ್ರತಿನಿತ್ಯವೂ ಕೂಡ ಒಂದು ಸಂತೋಷದ ವಿಚಾರವನ್ನು ಕೇಳತಕ್ಕಂತಹ ಸಾಧ್ಯತೆಗಳು ಈ ವಾರ ವೃಷಭ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ, ಆರಿದ್ರ, ಮೃಗಶಿರ, ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯ ಮನೆಯಲ್ಲಿ ಮಕ್ಕಳು ವಿಶೇಷವಾಗಿ ತಂದೆ ತಾಯಿಗಳ ಮಾತನ್ನು ಪಾಲನೆ ಮಾಡ್ತಕ್ಕಂಥದ್ದು ಯಾವತ್ತೂ ಮಾಡಬೇಕು. ಬಟ್ ಈ ವಾರದಲ್ಲಿ ತಂದೆ ತಾಯಿಗಳು ಒಂದಷ್ಟು ಸಂತೋಷವನ್ನು ತಂದು ಕೊಡುತ್ತಾರೆ. ನಾನು ವಿದ್ಯೆಯಲ್ಲಿ ಉತ್ತಮವಾದಂತಹ ಅಂಕ ಪಡೆದಿದ್ದೇನೆ ಅಂತಲೋ, ಅಥವಾ ಒಂದು ಉತ್ತಮವಾದಂತಹ ಹೊಸ ಕೋರ್ಸ್ಗೆ ಹೋಗ್ತಾ ಇದ್ದೇನೆ ಅಂತಲೋ, ಅಥವಾ ಈ ಹಲವಾರು ಕಾರಣಗಳಿದ್ದಾವೆ. ಮಕ್ಕಳಿಗೆ ಲೇಜಿನೆಸ್ ಇದೆ ಅಂತ ತಂದೆ ತಾಯಿಗಳು ಬೇಜಾರು ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಓದಲ್ಲ ಮಕ್ಕಳು ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲಿ ಓದ್ತಾ ಇರ್ತಾರೆ. ಅಥವಾ ಸಂಪಾದನೆಗೆ ಹೋಗ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಲಸ ಹುಡುಕೋದೇ ಬಿಟ್ಬಿಟ್ಟಿದ್ದಾರೆ ಅನ್ನುವಂಥವ್ರು ಕೂಡ ಕೆಲಸಕ್ಕೆ ಹೋಗ್ತೀನಿ ಅಂತ ಒಂದಷ್ಟು ಟುವರ್ಡ್ಸ್ ಫೇವರ್ ಆಫ್ ಪೇರೆಂಟ್ಸ್, ಅಂದರೆ ತಂದೆ ತಾಯಿಗಳ ಸಂತೋಷದ ಕಡೆಗೆ ಮಿಥುನ ರಾಶಿಯ ಮಕ್ಕಳು ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ತಂದೆ ತಾಯಿಗಳಿಗೆ ಸಂತೋಷವನ್ನು ತಂದು ಕೊಡ್ತಾರೆ ಮತ್ತು ಮಕ್ಕಳ ಏಳ್ಗೆಯನ್ನು, ಮಕ್ಕಳ ಅಭಿವೃದ್ಧಿಯನ್ನು ನೋಡಿ ತಂದೆ ತಾಯಿಗಳು, ಮಿಥುನ ರಾಶಿಯ ಮಕ್ಕಳ ತಂದೆ ತಾಯಿಗಳು ಅದನ್ನು ಸಂತೋಷದಾಯಕವಾದಂಥ ವಿಚಾರವನ್ನು ತಿಳಿದುಕೊಳ್ತಾರೆ. ಸರಿ ಗುರುಜಿ. ಇನ್ನು ಕಟಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಪುನರ್ವಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಯ ಕಬ್ಬಿಣದ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಲಾಭವಾಗ್ತಕ್ಕಂಥದ್ದು.
ಯಾವುದೇ ರೀತಿಯಾದಂತಹ ಲೋಹಗಳ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಕಬ್ಬಿಣ ಇರ್ಬೋದು, ಅಲ್ಯೂಮಿನಿಯಂ ಇರತಕ್ಕಂಥದ್ದು ಇರ್ಬೋದು, ಸ್ಟೀಲ್ ಪಾತ್ರೆಗಳಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅಂದರೆ ಲೋಹವನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಲಾಭವಾಗ್ತಕ್ಕಂತಹ ಯೋಗ ಕರ್ಕಾಟಕ ರಾಶಿಯವರಿಗಿದೆ. ಇದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಇಷ್ಟಾರ್ಥ ವೃದ್ಧಿ ಆಗುತ್ತೆ, ಮತ್ತು ವ್ಯಾಪಾರದಲ್ಲಿ ನಾನು ಒಂದಷ್ಟು ಗೇನ್ ಅನುಭವಿಸ್ತಾ ಇದ್ದೇನೆ, ಲಾಭವನ್ನು ಕಾಣ್ತಾ ಇದ್ದೇನೆ ಅನ್ನುವಂತಹ ಖುಷಿ ನಿಮಗೆ ಸಿಗುತ್ತೆ. ಕಷ್ಟ ಸ್ಟಿಲ್ ಯಾರೋ ಒಂದು ಕಷ್ಟ ಅನುಭವಿಸ್ತಾ ಇದ್ದೀರಿ ಅಂತಾದರೆ ನೀವು ದೇವತಾರಾಧನೆಯಲ್ಲಿ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ. ಪ್ರತಿ ಸಂದರ್ಭದಲ್ಲೂ ಕೂಡ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯವೂ ಹೇಳ್ಕೋಬೇಕು, ಹನುಮಾನ್ ಚಾಲಿಸಾ ಪಠಣ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಆಂಜನೇಯನ ಆರಾಧನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಗೆ ವ್ಯಾಪಾರಾಭಿವೃದ್ಧಿ, ಧನಲಾಭ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಸರಿ ಗುರುಜಿ, ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ. ದ್ರವ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಅಥವಾ ದ್ರವ ಪದಾರ್ಥದ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಉದಾಹರಣೆಗೆ ಹಾಲು ಮಾರಾಟ ಮಾಡ್ತಕ್ಕಂಥವ್ರು, ಅಥವಾ ವಾಟರ್ ಪ್ಲ್ಯಾಂಟ್ ಇಟ್ಕೊಂಡಿರ್ತಕ್ಕಂಥವ್ರು, ಕೆಮಿಕಲ್ ಪ್ಲ್ಯಾಂಟ್ ಇಟ್ಕೊಂಡಿರ್ತಕ್ಕಂಥವ್ರು, ಪೆಟ್ರೋಲ್ ಮಾರಾಟ ಮಾಡ್ತಕ್ಕಂಥವ್ರು, ಈ ಥರದವ್ರಿಗೆಲ್ಲ ವಿಶೇಷವಾದಂತಹ ಯೋಗಗಳಿದ್ದಾವೆ. ಅಥವಾ ಬರೀ ಒಂದು ದೊಡ್ಡವರಿಗೆ ಹೇಳ್ತೀರಾ ಸ್ವಾಮಿ ನೀವು, ಚಿಕ್ಕವ್ರಿಗೆ ಯಾರು ಹೇಳಲ್ವಾ? ಒಂದು ಪೆಟ್ರೋಲ್ ಬಂಕಲ್ಲಿ ನೀವು ಚಿಕ್ಕದಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯೋಗವಾಗ್ತಕ್ಕಂಥದ್ದು, ಅಥವಾ ಮನೆಗೆ ಹೋಗಿ ಹಾಲನ್ನು ಹಾಕ್ತಕ್ಕಂಥವ್ರು, ನೋಡಲಿಕ್ಕೆ ಚಿಕ್ಕ ಕೆಲಸ ಅನ್ನುವಂಥದ್ದು, ಅವರಿಗೂ ಒಂದು ಉತ್ತಮವಾದಂತಹ ಒಂದು ಯಶಸ್ಸು ಬೇಕಾಗಿ ಎಲ್ರಿಗೂ ಬೇಕು, ಅವ್ರಿಗೂ ಬೇಕಾಗುತ್ತೆ. ಹಾಗಾಗಿ ಅವರಿಗೆ ದ್ರವ ಪದಾರ್ಥವನ್ನು, ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ದ್ರವ ಪದಾರ್ಥ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಧನಲಾಭ, ಉದ್ಯೋಗದಲ್ಲಿ ಸ್ಥಾನಮಾನ ವೃದ್ಧಿ ಮತ್ತು ಮಾನಸಿಕವಾದಂತಹ ನೆಮ್ಮದಿ ಪ್ರಾಪ್ತವಾಗುತ್ತೆ. ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಉತ್ತರ ನಕ್ಷತ್ರ, ಹಸ್ತ, ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ತೀರ್ಥಕ್ಷೇತ್ರಗಳ ದರ್ಶನ ಅನ್ನುವಂಥದ್ದಾಗಿದೆ. ದೈವಬಲ ಜಾಗೃತವಾಗ್ತಕ್ಕಂತಹ ಸಾಧ್ಯತೆಗಳು, ದೇವಾಲಯದ ದರ್ಶನವನ್ನು ಮಾಡ್ತೀರಿ, ಮತ್ತು ಕುಟುಂಬದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣವನ್ನು ನೋಡ್ತೀರಿ. ಮನೆಯಲ್ಲಿ ಗಂಡ ಹೆಂಡತಿ ಯಾರೇ ಕನ್ಯಾ ರಾಶಿಯವರಿರಲಿ ಪರಸ್ಪರವಾಗಿ ಇಷ್ಟಾರ್ಥಗಳನ್ನು ಅರ್ಥೈಸಿಕೊಳ್ತೀರಿ. ಮಕ್ಕಳು ಅಥವಾ ತಂದೆ ತಾಯಿಗಳು ಕೂಡ ಏನು ವಸ್ತುಗಳು ಬೇಕು ಅನ್ನುವಂಥದ್ದನ್ನು ಕೇಳಿ ಕೊಂಡುಕೊಳ್ಳುವಿಕೆ ಅನ್ನುವಂಥದ್ದು ಇರುತ್ತೆ. ಮನೆಯಲ್ಲಿ ನನಗೆ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಇದೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಈ ವಾರದಲ್ಲಿ ಕನ್ಯಾ ರಾಶಿಯವರು ಮಾಡ್ಬೋದು. ಹಾಗಾಗಿ ಇಷ್ಟ ದೇವರ ಆರಾಧನೆ, ಲಕ್ಷ್ಮೀನಾರಾಯಣರ ಆರಾಧನೆ, ದಂಪತಿ ಸಮೇತವಾಗಿರ್ತಕ್ಕಂತಹ ದೇವರು ರಾಮ ಸೀತೆ, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ಹೀಗೆ ದಂಪತಿ ಸಮೇತವಾಗಿರ್ತಕ್ಕಂತಹ ದೇವರ ಆರಾಧನೆ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮಿ ಒಂದು ಕಮಲದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ಮನೆಯ ಸಂತೋಷ ವೃದ್ಧಿ ಆಗುತ್ತೆ, ಇಮ್ಮಡಿ ಆಗುತ್ತೆ. ಸರಿ ಗುರುಜಿ, ಇನ್ನು ತುಲಾ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ ತುಲಾರಾಶಿ. ತುಲಾರಾಶಿಯವರಿಗೆ ಮನೆಯಲ್ಲಿ ಧನಲಾಭ ಅನ್ನುವಂಥದ್ದು, ಅಂದರೆ ತುಲಾರಾಶಿ ಯಾರು ಮನೆಯಲ್ಲಿರ್ತಾರೋ ಅವರಿಗೆ ಒಂದಷ್ಟು ಮೂಲಗಳಿಂದ ಹಣ ಬರತಕ್ಕಂತಹ ಸಾಧ್ಯತೆಗಳು, ಯಾರಿಗೋ ಕೊಟ್ಟಿದ್ದೆ ಅದು ಬಂತು, ಅಥವಾ ನನಗೆ ಯಾವುದೊಂದು ಹಣ ಬರಬೇಕಾಗಿತ್ತು, ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿತ್ತು, ಆ ರೀತಿಯಾದಂಥ ಹಣ ಬರುತ್ತೆ. ಅಥವಾ ಮನೆಯಲ್ಲಿ ನಿಮ್ಮ ಆಗು ಹೋಗುಗಳಿಗೆ, ಖರ್ಚುಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಹಣವನ್ನು ಕೊಡ್ತಾರೆ. ಅಂದರೆ ಡಿಮ್ಯಾಂಡ್ ಮಾಡಿ ತಗೊಳ್ಳೋದಲ್ಲ, ಕಷ್ಟ ಇದ್ದಾಗ ತಗೊಳ್ಳೋದಲ್ಲ, ಇದೆಲ್ಲವೇ ಶುಭ ಯೋಗದಲ್ಲಿ ಧನ ಬರ್ತಕ್ಕಂಥದ್ದು, ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಧನಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇನ್ನು ಉದ್ಯೋಗ ವ್ಯವಹಾರಗಳಿಗೆ ಹೋಗ್ತಕ್ಕಂಥವ್ರಿಗೆ ಧನ ಲಾಭ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಲಕ್ಷ್ಮೀ ಅನುಗ್ರಹ ಇದೆ. ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀನಾರಾಯಣ ಮೂಲ ಮಂತ್ರಗಳನ್ನ ಹೇಳ್ಕೊಳ್ಳಿ, ಉತ್ತಮವಾದಂತಹ ಯಶಸ್ಸನ್ನು ತುಲಾರಾಶಿಯವರು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಭೂಮಿ ಯೋಗ, ಭೂಮಿಯಿಂದ ಅಭಿವೃದ್ಧಿ, ರೈತರು ಇರ್ಬೋದು, ಭೂಮಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಈ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ಹಲವಾರು ರೀತಿಯಾಗಿರ್ತಕ್ಕಂತಹ ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಯೋಗ ವೃಶ್ಚಿಕ ರಾಶಿಯವರಿಗಿದೆ. ಅಭಿವೃದ್ಧಿಯನ್ನು ಕಾಣ್ತೀರಿ, ಮಾನಸಿಕ ಸಂತೋಷ ಸಿಗುತ್ತೆ, ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಜೀವನ ನಿಮ್ಮದಾಗತ್ತೆ. ಇಂದಿನ ವಾರಗಳಲ್ಲಿ ಅನಾರೋಗ್ಯ ಇತ್ತು, ಭಾಳ ಕಷ್ಟಪಡ್ತಿದ್ರಿ, ಅದೆಲ್ಲವೂ ಕೂಡ ಒಂದಷ್ಟು ಕಷ್ಟಗಳೆಲ್ಲ ದೂರವಾಗಿ ಉತ್ತಮವಾದಂತಹ ಆರೋಗ್ಯ, ಸಂಪತ್ತು, ಅಭಿವೃದ್ಧಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇಷ್ಟ ದೇವರ ಸ್ಮರಣೆ ಮಾಡ್ಕೊಳ್ಳಿ, ಶಿವನ ಆರಾಧನೆ ಮಾಡ್ಕೊಳ್ಳಿ, ಮುನೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ, ಉತ್ತಮವಾದಂತಹ ಜೀವನ ನಿಮ್ಮದಾಗತ್ತೆ. ಸರಿ ಗುರುಜಿ, ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಆಹಾರದಲ್ಲಿ ವ್ಯತ್ಯಾಸವಾಗ್ತಕ್ಕಂತಹ ಸಾಧ್ಯತೆಗಳು, ನೀರಿನಿಂದ ಅಥವಾ ವಾತಾವರಣದಿಂದ ಅನಾರೋಗ್ಯ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿ ಉತ್ತಮವಾದಂತಹ ಆಹಾರ, ಅಂದರೆ ಆಹಾರದಲ್ಲಿ
ಜಾಗ್ರತೆ ಇರಲಿ. ಎಲ್ಲ ಆಹಾರಗಳು ಎಲ್ರಿಗೂ ಹೋಗಿ ಬರೋದಿಲ್ಲ. ಕೆಲವೊಬ್ಬರಿಗೆ ಆಯಿಲಿ ಆಗೋದಿಲ್ಲ, ಕೆಲವೊಬ್ಬರಿಗೆ ಜಂಕ್ ಫುಡ್ಗಳಾಗೋದಿಲ್ಲ, ಫ್ರೈಡ್ ಆಗೋದಿಲ್ಲ. ಈ ರೀತಿಯಾಗಿ ಹಲವು ರೀತಿಯಾದಂಥ ಆಹಾರದ ವ್ಯತ್ಯಾಸಗಳು ಧನುಸು ರಾಶಿಯವರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಉತ್ತಮವಾದಂತಹ ಆಹಾರವನ್ನು ಸೇವನೆ ಮಾಡಿ, ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರ ಮೆಡಿಟೇಷನ್ ಮಾಡ್ಕೊಳ್ಳಿ ಮತ್ತು ಮಹಾಮೃತ್ಯುಂಜಯನ ಸ್ಮರಣೆ ಮಾಡ್ಕೊಳ್ಳಿ. ಮೃತ್ಯುಂಜಯ ದೇವರು ಧನ್ವಂತರಿ ಮಹಾವಿಷ್ಣು. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ. ನೋಡಿ, ಅಮೃತ ಕಲಶ, ಅಮೃತದಷ್ಟು ಉತ್ತಮವಾದಂತಹ ಜೀವನ ಎಲ್ಲರಿಗೂ ಪ್ರಾಪ್ತವಾಗಬೇಕು, ಆರೋಗ್ಯ ಪ್ರಾಪ್ತವಾಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಈ ಮಂತ್ರಗಳನ್ನ ಹೇಳ್ಕೊಂಡ್ರೆ ಧನುಸು ರಾಶಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ. ಸರಿ ಗುರೂಜಿ, ಇನ್ನು ಮಕರ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ, ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ. ಮಕರ ರಾಶಿಯವರಿಗೆ ಪರಸ್ಥಳ ವಾಸ, ಅದು ಉದ್ಯೋಗದ ನಿಮಿತ್ತ ಇರ್ಬೋದು ಅಥವಾ ವ್ಯವಹಾರದ ನಿಮಿತ್ತ ಇರ್ಬೋದು. ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಗುರುಗಳೇ, ಚೇಂಜ್ ಮಾಡಬಹುದಾ ಅಂತ ಕೇಳಿದ್ರು ಈ ವಾರ ಅಥವಾ ಈ ತಿಂಗಳು ಶ್ರೇಷ್ಠ. ಬಾಡಿಗೆ ಮನೆ ಹೋಗ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಬಾಡಿಗೆ ಮನೆ ಸಿಗುತ್ತೆ. ಅಥವಾ ಯಾರೋ ಮನೆ ಹುಡುಕ್ತಾ ಇದ್ದೀನಿ ಗುರುಗಳೇ, ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ತುಂಬ ದಿನಗಳಿಂದ ಆಗ್ತಾ ಇಲ್ಲ, ನೋಡಿದ ಮನೆಗಳೆಲ್ಲವೂ ಕೂಡ ಒಂದೋ ವಾಸ್ತು ಡಿಫೆಕ್ಟ್ಸು, ಇಲ್ಲ ನನ್ನ ಬಜೆಟಿಗೆ ಇಲ್ಲ, ಈ ರೀತಿಯಾದ ಯೋಚನೆ ಮಾಡ್ತಕ್ಕಂತಹ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಅದು ಪರಸ್ಥಳ ವಾಸದಲ್ಲಿ ಲಾಭವಾಗುತ್ತೆ. ಬಾಡಿಗೆ ಮನೆಗೆ ಹೋದರೂ ಕೂಡ ನಿಮಗಲ್ಲೊಂದು ಉತ್ತಮವಾದಂತಹ ಮನೆ ಸಿಗುತ್ತೆ, ನಿಮ್ಮ ಬಜೆಟಿಗೆ ಸಿಗುತ್ತೆ. ಸ್ವಂತ ಮನೆ ಕೊಂಡುಕೊಳ್ಳುವಂತಹ ಯೋಗವೇ ಇದೆ. ಒಟ್ಟಾರೆಯಾಗಿ ಸ್ವಗ್ರಹ ಯೋಗ ನಿಮ್ಮನ್ನು ಕಾಪಾಡುತ್ತೆ. ಆ ಸ್ವಗ್ರಹ ಯೋಗದಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಧನ ಸಂಪತ್ತು, ಸಂತೋಷ ಅನ್ನುವಂಥದ್ದು ಮಕರ ರಾಶಿಗೆ ಪ್ರಾಪ್ತವಾಗುತ್ತೆ. ಇನ್ನು ಕುಂಭ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ ನಕ್ಷತ್ರಕ್ಕೆ ಕುಂಭರಾಶಿ. ಕುಂಭರಾಶಿಯವರಿಗೆ ವಿಶೇಷವಾಗಿ ಈ ವಾರದಲ್ಲಿ ವೈದ್ಯಕೀಯ ವೃತ್ತಿ ಅಥವಾ ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಉದಾಹರಣೆಗೆ ಲಾಯರ್ ಇರ್ತಕ್ಕಂಥವ್ರು ಅಥವಾ ಫ್ರಂಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಏನು ರಿಲೇಟೆಡ್ ಅಂತ ಕೇಳಿದ್ರೆ ಮಾತಿನಲ್ಲಿ ಚಾಕಚಕ್ಯತೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಯಶಸ್ಸು, ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತೆ. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕಾಗತ್ತೆ ನಾವು. ಯಾಕಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದಂತಹ ಅಧ್ಯಯನದಿಂದ ಬಂದಂತಹ ಎಕ್ಸ್ಪೆರಿಮೆಂಟ್ ಏನಿದೆ ಅದು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಸಿಗತ್ತಾ ಅಂತ ಕೇಳಿದ್ರೆ, ಯಾರು ಕುಂಭರಾಶಿರು ಫಸ್ಟ್ ಆಫ್ ಆಲ್ ತುಂಬ ಟಾಕಿಟಿವ್ ಆಗಿರ್ತಾರೆ, ಅತಿ ಹೆಚ್ಚು ಉತ್ತಮವಾದಂತಹ ಮಾತುಗಳನ್ನ ಆಡ್ತಾರೆ. ಅವರ ಮಾತುಗಳಿಗೆ ಸೂಕ್ತವಾದಂತಹ ಮನ್ನಣೆ ಸಿಗತ್ತೆ, ಗೌರವ ಸಿಗತ್ತೆ. ಯಾವುದೋ ಒಂದು ಕಾಂಪ್ಲಿಕೇಶನ್ ಆಗಿರ್ತಕ್ಕಂತಹ ವಿಚಾರಗಳನ್ನು ಕೂಡ ಉತ್ತಮವಾದಂತಹ ಮಾತುಗಾರಿಕೆಯಿಂದ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ಮಾತುಗಾರಿಕೆಯ ಯೋಗ ಇದೆ. ಹಾಗಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೋಬೇಕು. ನರಸಿಂಹದೇವರು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ಅಂದರೆ ಎಲ್ಲ ದುಷ್ಟಶಕ್ತಿಗಳನ್ನು ದಮನ ಮಾಡತಕ್ಕಂತಹ ಶಕ್ತಿ ಮತ್ತು ವಾಕ್ಚಾತುರ್ಯ ಅನ್ನುವಂಥದ್ದು ಇದೆಲ್ಲ ಪ್ರಾಪ್ತವಾಗಬೇಕು ಅಂತಲೇ ಕುಂಭರಾಶಿಯವರಿಗೆ ನರಸಿಂಹನ ಅನುಗ್ರಹ ಇರಬೇಕು. ವಾಕ್ಚಾತುರ್ಯದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಯೋಗ ಕುಂಭರಾಶಿಯವರಿಗಿದೆ. ಸರಿ ಗುರುಜಿ, ಇನ್ನು ಕೊನೆಯದಾಗಿ ಮೀನ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಪೂರ್ವಾಭಾದ್ರ, ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ. ಮೀನರಾಶಿಯವರಿಗೆ ಧನಯೋಗ ಮತ್ತು ಉದ್ಯೋಗದಲ್ಲಿ ವಿಶೇಷವಾದಂತಹ ಯಶಸ್ಸು ಸಿಗುವಂತಹ ಕಾಲವಾಗಿದ್ದಾವೆ. ನೋಡಿ, ಮಾಡುವಂತಹ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ಯಾಕಂದರೆ ಜನ್ಮಸ್ಥ ಶನಿ ಪ್ರತಿ ವಾರವೂ ಹೇಳ್ತಾ ಇದ್ದೇವೆ, 7.5 ನಡೀತಾ ಇದೆ. ಮೀನರಾಶಿಗೆ ಏನೋ ಒಂದು ಭಯ, ನಮ್ಮ ಜೀವನದಲ್ಲಿ ಏನೋ ಕಷ್ಟಗಳಿದ್ದಾವೆ, ನಾನು 7.5 ಏನು ತೀರ್ಮಾನ ತೆಗೆದುಕೊಂಡ್ರೂ ಸರಿ ಹೋಗೋದಿಲ್ಲ ಅಂತ. ಹಾಗಿಲ್ಲ, ಶನಿ ಪರಮಾತ್ಮ ಅನ್ನೋದೇ ಒಂದು ನ್ಯಾಯಾಧೀಶ. ನೋಡಿ, ರಾಮಾಯಣದಲ್ಲಿ ರಾಮನಿಗೆ 7.5 ಕಷ್ಟ ಬಂತು. ಮಹಾಭಾರತದಲ್ಲಿ ಕೃಷ್ಣ ದೇವರು ಶಮಂತಕ ಮಣಿ ಕದ್ದ ಅಂತ ಅಪವಾದ ಬಂತು. ಹಾಗಾದರೆ ದೇವ್ರಿಗೂ ಅಪವಾದ ಬರುತ್ತಾ ಗುರುಗಳೇ ಅಂತ ಕೇಳ್ಬೋದು. ಯಾರೋ ಮಾತಲ್ಲಿ ಹೇಳ್ತಾ ಇದ್ರು, ರಾಮ ಸೀತೆನ ಕಾಡಿಗೆ ಕಳಿಸ್ಬಿಟ್ಟ, ಇದು ಪಾಪ ಅಲ್ವಾ ಗುರುಗಳೇ, ದ್ರೋಹ ಅಲ್ವಾ ಅಂತ. ನೋಡಿ, ರಾಮ ತನ್ನ ಪ್ರಜಾಪಾಲನೆ ನೈಪುಣ್ಯತೆಯನ್ನು ತೋರಿಸ್ತಾನೆ ವಿಚಾರದಲ್ಲಿ. ಹಾಗಾಗಿ ಏನು ಅರ್ಥ ಅಂತ ಸೂಚನೆ ಮಾಡುತ್ತಂದರೆ, ಪ್ರಜೆಗಳಿಗೆ ಒಂದು ಕಾನೂನು, ರಾಜನಿಗೊಂದು ಕಾನೂನು ಅನ್ನೋದು ಇರೋದಿಲ್ಲ. ಹಾಗಾಗಿ ಅಪವಾದ ಅಂತ ಬಂದರೆ, ಆಪಾದನೆ ಅಂತ ಬಂದರೆ, ಅದು ರಾಜನಾಗಿದ್ದರೂ ಕೂಡ ಆ ಅಧಿಕಾರವನ್ನು ತಿರಸ್ಕಾರ ಮಾಡಬೇಕು, ಅಧಿಕಾರ ಬಿಟ್ಟುಕೊಟ್ಬಿಡಬೇಕು. ಈಗ ನನ್ನ ಮೇಲೆ ಅಪಾದನೆ ಬಂದಿದೆ, ಕಳ್ಳತನ ಮಾಡಿದ್ದೀರಿ ಅಂತ ಬಂದರೆ ನಾನು ಅದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಅಂದರೆ ಮಾಡದೇ ಇದ್ದರೂ ಕೂಡ ಅಲ್ಲಿ ತಪ್ಪೊಪ್ಪಿಗೆಯೇ ಕಾರಣ ಅನ್ನುವಂಥದ್ದು. ಅದರ ಅರ್ಥ ತಪ್ಪು ಮಾಡಬಾರದು ಪ್ರಪ್ರಥಮವಾಗಿ. ಎರಡನೇದಾಗಿ ರಾಮ ಸೀತೆಯನ್ನು ಕಳಿಸಿರ್ತಕ್ಕಂಥದ್ದು ಪ್ರಜಾಪಾಲನೆ, ಅಂದರೆ ಲೋಕಕ್ಕೆ ಒಂದು ಸನ್ಮಾರ್ಗವನ್ನು ಸೂಚನೆ ಮಾಡಬೇಕಾಗಿತ್ತು. ಹಾಗಾಗಿ ನೋಡಿ, ರಾಮ ಮಾತ್ರ ಕಳಿಸ್ಲಿಲ್ಲ ಹೆಂಡತಿಯನ್ನು, ಪ್ರಜೆಗಳಿಗೆ ಆ ರೀತಿಯಾದಂಥ ಆದೇಶ ಕೊಟ್ಟ. ಆ ರೀತಿಯಾಗಿ ಆಗಬಾರ್ದು. ಹಾಗಾಗಿ ರಾಮ ದೇವರಾಗಿದ್ದರೂ ಕೂಡ ರಾಮನಿಗೆ ಶನೈಶ್ವರನಿಂದ 7.5 ಬಂದಿರತಕ್ಕಂತಹ ಆಪಾದನೆ ಎನ್ನುವಂಥದ್ದು. ರಾಜ ವಿಕ್ರಮನ ಕಥೆ ಇದೆ, ನಳದಮಯಂತಿ ಕಥೆ ಇದೆ. ಇದೆಲ್ಲ ಕೂಡ 7.5 ಬರತಕ್ಕಂಥದ್ದು. ನಾವು ಮೀನರಾಶಿ ವಿಷಯವನ್ನು ಮಾತಾಡ್ತಾ ಇದ್ದಾಗ ಮೀನರಾಶಿಯವರಿಗೆ ಆಪಾದನೆಯ ಭಯ ಇರುತ್ತೆ, ಆರೋಪದ ಭಯ ಇರುತ್ತೆ, ಹಣ ಕಳ್ಕೊಂಡ್ಬಿಡ್ತೀವಿ ಅನ್ನುವಂತಹ ಭಯ ಇರುತ್ತೆ. ಇದೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂತಹ ಶಕ್ತಿ ಶನೈಶ್ವರನಲ್ಲಿದೆ. ಶನಿವಾರ ಶನಿಶಾಂತಿ, ಶನಿ ಮಂದಿರ ದರ್ಶನ, ಶನೈಶ್ವರನಿಗೆ ತಿಲಾರ್ಚನೆ ಅಥವಾ ತೈಲದೀಪ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಆಂಜನೇಯನಿಗೆ ಸಿಂಧೂರ ಸಮರ್ಪಣೆ,
ವಡಮಾಲೆ ಸಮರ್ಪಣೆ, ವೀಳ್ಯದೆಲೆ ಹಾರ, ಈ ರೀತಿಯಾಗಿ ಹಲವು ರೀತಿಯಾದಂತಹ ವಸ್ತುಗಳ ಸಮರ್ಪಣೆಯನ್ನು ಮಾಡಿ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಕೂಡ, ಎಲ್ಲ ವೀಕ್ಷಕರೆಲ್ಲರಿಗೂ ಕೂಡ ಯಾರು ಹನುಮಾನ್ ಚಾಲಿಸಾವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣ ಮಾಡ್ತಾರೋ ಅವ್ರಿಗೆ ಕಷ್ಟಗಳು ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಲ ಕಷ್ಟ ಬಂತು ಅಂತ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಆ ಸಂದರ್ಭದಲ್ಲಿ ಮಾತ್ರ ದೇವರ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ಹಾಗೆ ವೃದ್ಧಿ ಆಗ್ತಾನೆ ಇರುತ್ತೆ. ಭಗವಂತ ಮನನಾತ್ರಾಯತೆ ಇತಿ ಮಂತ್ರ, ಭಕ್ತಿಯಿಂದ ಶ್ರದ್ಧಾಂ ಕಾಮಸ್ಯ ಮಾತ್ರ, ಶ್ರದ್ಧೆಯಿಂದ ಕೇಳಿದ್ರೆ ಕೊಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೋಬೇಕು, ಕಷ್ಟಗಳು ದೂರವಾಗುತ್ತೆ. ಮೀನರಾಶಿಯವರು ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಖಂಡಿತ ಗುರೂಜಿ. ಇನ್ನು 12 ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಗುರೂಜಿ, ಇಂದು ಅಮಾವಾಸ್ಯೆ ಅಂದರೆ ಜನರು ಹೆದರ್ಕೊಳ್ತಾರೆ, ಏನೋ ನೆಗೆಟಿವ್ ಎನರ್ಜಿ ಅಂತ. ಈ ಸಲ ಬಂದಿರೋದು ಇದು ಅಕ್ಷಯ ತೃತೀಯದ ಅಮಾವಾಸ್ಯೆ ಅಂತ ನೀವಾಗಲೇ ಹೇಳಿದ್ರಿ. ಸೊ ಈ ಅಮಾವಾಸ್ಯೆಯ ಮಹತ್ವ ಏನು, ಆಚರಣೆ ಹೇಗೆ ಅಂತ? ನೋಡಿ, ಅಮಾವಾಸ್ಯೆ ಸರ್ವೇ ಸಾಮಾನ್ಯ ತುಂಬ ಜನರಿಗೆ ಭಯ ಇದೆ. ಅಮಾವಾಸ್ಯೆ ದಿನ ಒಳ್ಳೆ ಕೆಲಸ ಮಾಡಬಾರ್ದೇನೋ, ಅಥವಾ ಅಮಾವಾಸ್ಯೆಯ ದಿನ ನಾನು ಯಾವುದೇ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಬಾರ್ದೇನೆ, ಹೀಗೆಲ್ಲ ತುಂಬ ವಿಚಾರಗಳಿದ್ದಾವೆ. ಅಮಾವಾಸ್ಯೆ ಅಲ್ಲಿ ಹೋಗಬಾರ್ದು, ಇದೆಲ್ಲ ಸ್ವಲ್ಪ ಮೂಢನಂಬಿಕೆ ಅಂತಲೇ ಅಂದ್ಕೊಳ್ಬೇಕಾಗತ್ತೆ. ಇದನ್ನು ಹೊರಗೆ ಬನ್ನಿ. ಅಮಾವಾಸ್ಯೆ ದಿನ ಸ್ಪೆಷಲ್ ಎನರ್ಜಿ ಇರುತ್ತೆ. ಯಾರು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹತೋಟಿಯಲ್ಲಿ ಇಟ್ಕೊಳ್ತಾರೋ ಅವರಿಗೆ ಅಮಾವಾಸ್ಯೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಮಾವಾಸ್ಯೆ ದಿನ ಉದ್ವೇಗಗಳು ಜಾಸ್ತಿ ಇರುತ್ತೆ ಅಷ್ಟೇನೆ. ಅಂದರೆ ಆತುರತೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರ್ದು, ಆತುರತೆಯಲ್ಲಿ ಕೆಲಸ ಮಾಡಬಾರ್ದು, ಆತುರತೆಯಲ್ಲಿ ಮಾತನಾಡಬಾರ್ದು. ಹಾಗಾಗಿ ಅಮಾವಾಸ್ಯೆ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ವೆರಿ ಪವರ್ಫುಲ್ ಡೇ. ಯಾಕೆ ಅಂತ ಕೇಳಿದ್ರೆ, ಸೂರ್ಯ ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಚಲನೆಯನ್ನು ಮಾಡ್ತಾ ಇರ್ತಾರೆ, ಒಂದೇ ನಕ್ಷತ್ರದ ಪಾದಗಳಲ್ಲಿ ಚಲನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ವಿಶೇಷವಾದಂತಹ ಎನರ್ಜಿ ನೀವು ಅಮಾವಾಸ್ಯೆ ದಿನ ಮಾತ್ರ ಸಿಗುತ್ತೆ. ನಾವು ಹೇಳ್ತೇವೆ ಆಡುಭಾಷೆಯಲ್ಲಿ ಆ ಚಂದ್ರಾರ್ಕವಾಗಿ ನಾನು ಮಾಡ್ತೇನೆ ಅಂತೇಳಿ, ಸೂರ್ಯಚಂದ್ರ ಸಾಕ್ಷಿಯಾಗಿ ಅಂತಲೇ ಹೇಳ್ತೇವೆ. ಈ ಎರಡೂ ಸಾಕ್ಷಿ ನಿಮಗೆ ಒಂದೇ ದಿನ ಸಿಗಬೇಕು ಅಂತಂದರೆ ಅದು ಅಮಾವಾಸ್ಯೆ ದಿನ. ಯಾವ ದೇವರ ಆರಾಧನೆ ಮಾಡಬೇಕು ರುಳೆ? ಪ್ರತ್ಯಂಗಿರಾ ದೇವಿಯ ಆರಾಧನೆ ಮಾಡ್ಕೊಳ್ಳಿ. ಅಥವಾ ಸಾಧ್ಯ ಇಲ್ಲ, ಎಲ್ಲ ಕಡೆಗಳು ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಸಿಗೋದಿಲ್ಲ, ಹೋಗೋಕ್ಕಾಗಲ್ಲ ಅಂತಂದರೆ ಅಲ್ಲಿ 3 ಮೆಣಸಿನಕಾಯಿ, ಕೆಂಪು ಒಣಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ದೇವಿ ಪಾದದಲ್ಲಿ ಇಡಬೇಕು. ಅದು ಅಮಾವಾಸ್ಯೆ ದಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಮಂತ್ರ ಬಹಳ ಚೆನ್ನಾಗಿದೆ ಪ್ರತ್ಯಂಗಿರಾ ದೇವಿದು, ಅಮಾವಾಸ್ಯೆ ದಿನ ಹೇಳ್ಕೊಳ್ಬೇಕಾದಂತಹ ಮಂತ್ರ. ಸುಮ್ಮನೆ ಕೇಳಿಸ್ಕೊಳ್ಳಿ ವೀಕ್ಷಕರೇ, ತುಂಬ ಎನರ್ಜೈಸ್ಡ್ ಮಂತ್ರ. ಹ್ರೀಂ ನಮಃ ಕೃಷ್ಣ ವಾಸಸೆ ಶತಸಹಸ್ರ ಹಿಂಸಿನಿ ಸಹಸ್ರವದನೆ ಮಹಾಬಲೆ ಅಪರಾಜಿತೆ ಪ್ರತ್ಯಂಗಿರೆ ಪರಸೈನ್ಯ ಪರಕರ್ಮ ವಿಧ್ವಂಸಿನಿ ಪರಮಂತ್ರೋತ್ಸಾದಿನಿ ಸರ್ವಭೂತದಮನಿ ಸರ್ವದೇವಾನ್ ಬಂಧ ಬಂಧ ಸರ್ವವಿದ್ಯಾಶ್ಚಿಂದಿ ಚಿಂದಿ ಕ್ಷೋಭಯ ಕ್ಷೋಭಯ ಪರಯಂತ್ರಾಣಿ ಸ್ಫೋಟಯ ಸ್ಫೋಟಯ ಸರ್ವಶೃಂಖಲಾ ತ್ರೋಟಯ ತ್ರೋಟಯ ಜ್ವಲಜ್ವಲಾಜಿಹ್ವೆ ಕರಾಳವದನೆ ಪ್ರತ್ಯಂಗಿರೆ ಹ್ರೀಂ ನಮಃ ಅಂತ. ಇಷ್ಟು ಸವಿಸ್ತಾರವಾದಂತಹ ಮಂತ್ರ. ಯಾಕೆ ಈ ಮಂತ್ರವನ್ನು ನಾನು ನಿಮ್ಗೆ ಹೇಳಿದೆ ಅಂತಂದರೆ, ಅದು ಬರೀ ಶ್ರವಣ ಮಾಡ್ತಕ್ಕಂಥದ್ರಿಂದಲೇ ಆ ಮಂತ್ರದಲ್ಲೇ ಇದೆ. ಕೃಷ್ಣ ವಾಸಸೆ ಶತಸಹಸ್ರ ಹಿಂಸಿನಿ, 10,000 ಶತ್ರುಗಳು ಬಂದರೂ ಕೂಡ ಅವರನ್ನು ಹಿಂಸಿಸುವಂತಹ, ಅಂದರೆ ಅವರದ್ದು ದುಷ್ಟ ದೃಷ್ಟಿಯಿಂದ ದೂರವಾಗ್ತಕ್ಕಂಥ ಶಕ್ತಿಯನ್ನು ನಿಮಗೆ ಪ್ರತ್ಯಂಗಿರ ಕೊಡ್ತಾಳೆ. ಶತಸಹಸ್ರ ಹಿಂಸಿನಿ ಸಹಸ್ರವದನೆ, ನೋಡಿ ಸಾವಿರಾರು ಕಿವಿಗಳಿಂದ ಕೇಳಿಸಿಕೊಳ್ತಾ ಇದ್ದಾಳಂತೆ ನಮ್ಮ ಕಷ್ಟವನ್ನು, ಆಯಿತಾ, ಮತ್ತು ಸಾವಿರಾರು ಕಣ್ಣುಗಳಿಂದ ನೋಡ್ತಾ ಇದ್ದಾಳಂತೆ. ಸಹಸ್ರವದನೆ ಮಹಾಬಲೆ ಅಪರಾಜಿತೆ ಪ್ರತ್ಯಂಗಿರೆ, ಅವಳಿಗೆ ಸಾವೇ ಇಲ್ಲ, ಅವಳು ಪ್ರಾರಂಭದಿಂದ ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪ್ರತ್ಯಂಗಿರ ಇದ್ದಾಳೆ ಅನ್ನುವಂಥದ್ದಾಗಿ. ಇದೆಲ್ಲ ಯಾಕೆ ಅಮಾವಾಸ್ಯೆ ದಿನ ಬರುತ್ತೆ ಅಂತಂದರೆ, ಅಮಾವಾಸ್ಯೆ ದಿನ ನೀವು ದೊಡ್ಡದಾಗಿ ಹಾರ ಹಾಕಬೇಕು ಅಂತಿಲ್ಲ. ಚಿಕ್ಕದಾಗಿ ಒಂದು ಹೂವನ್ನು ತೆಗೆದುಕೊಂಡು ಹೋಗಿ, ಅದರಲ್ಲೂ ವಿಶೇಷ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ಆ ದೇವಿಗೆ ಶರಣಾಗತಿಯನ್ನು ಹೊಂದಿ ಒಂದು ಲಿಂಬೆ ಹಣ್ಣನ್ನು ದೇವರ ಪಾದಕ್ಕೆ ಮುಟ್ಟಿಸಿ, ಅಥವಾ ಈ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಗೆ ತಂದು ನಿಮಾಳಿಸಿ ಹೊಡೆದ್ರೆ ದೃಷ್ಟಿದೋಷ ಭೂತ ಪ್ರೇತಗಳೆಲ್ಲ ಓಡಿ ಹೋಗ್ತವೆ. ಹೌದು, ಯಾವ ರೀತಿಯಾದ ಮಾಟ ಕೃತ್ರಿಮ ಆಭಿಚಾರಿಕ ಎಲ್ಲ ಇದೆ ಅಂತ ಹೇಳ್ತಿರಲ್ವ ಪ್ರತಿಯೊಬ್ಬರು ಕೂಡ, ಗುರುಳೇ ನಂಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಪ್ರತಿನಿತ್ಯ ಕೇಳುವಂತಹ ಶಬ್ದ ಇದು. ಎಲ್ಲರಿಗೂ ಅವ್ರವ್ರ ಕೆಲಸಗಳಿದ್ದಾವೆ, ಯಾರೂ ಆ ರೀತಿಯಾದಂಥ ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರ್ದು, ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಮನುಷ್ಯನಿಗೊಂದು ಭಯ, ಈ ರೀತಿಯಾದಂತಹ ಒಂದು ಯಾವುದೋ ನೆಗೆಟಿವ್ ಎನರ್ಜಿ ನನ್ನನ್ನು ಅದು ಕಾಡುತ್ತೆ, ಹಾಗಾಗಿ ನಾನು ಹೇಗೆ ಕಾಪಾಡಿಕೊಳ್ಳೋದು? ಪ್ರತ್ಯಂಗಿರಾಂಬಿಕೆಯನ್ನು ಇವತ್ತಿನ ದಿನ ಅಮಾವಾಸ್ಯೆ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ, ಒಂದು ಲಿಂಬೆಹಣ್ಣು ನಿಮ್ಮ ಎಲ್ಲ ದೃಷ್ಟಿದೋಷವನ್ನು, ವಾಮಾಚಾರವನ್ನು, ಕೃತ್ರಿಮವನ್ನು, ಭೂತ ಪ್ರೇತಗಳನ್ನು ಓಡಿಸಿಬಿಡುತ್ತೆ. ಅಥವಾ ದೃಷ್ಟಿದೋಷ ತೆಂಗಿನಕಾಯಿಯನ್ನು ಸುಳಿದು ಮನೆ ಮುಂದೆ ಹೊಡೀರಿ, ಅಥವಾ ದೇವಾಲಯದ ಮುಂದೆ 3 ರಸ್ತೆ ಕೂಡುವಲ್ಲಿ ಹೊಡೀರಿ, ಎಲ್ಲ ದುಷ್ಟಶಕ್ತಿಗಳ ದಮನವಾಗುತ್ತೆ. ನೂರಾರಿದ್ದಾವೆ ಈ ರೀತಿಯಾಗಿರ್ತಕ್ಕಂಥದ್ದು. ವಾಹನಕ್ಕೆ ನಾನು ವಾಹನ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಗುರುಳೆ, ಅಮಾವಾಸ್ಯೆ ದಿನ ಒಂದು ಚಿಕ್ಕದಾಗಿ ಪೂಜೆ ಮಾಡಿ ಒಂದು ಲಿಂಬೆಹಣ್ಣು ಒಂದು ಮೆಣಸಿನಕಾಯಿಯನ್ನು ವಾಹನ ಕಟ್ಟಿ, ವಾಹನದ ಅಪಘಾತ ದೂರವಾಗುತ್ತೆ. ಆಫೀಸ್ ಮಾಡ್ತಾ ಇದ್ದೇನೆ, ಉದ್ಯೋಗ ಮಾಡ್ತಾ ಇದ್ದೇನೆ, ಇದೇ ಗುರುಳೆ ನಂದು, ಏನು ಮಾಡಲಿ? ಲಿಂಬೆಹಣ್ಣನ್ನು ತಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡಿ, ಧನ ವೃದ್ಧಿ ಆಗುತ್ತೆ. ಅಥವಾ ಆ ಲಿಂಬೆಹಣ್ಣನ್ನು ಆಫೀಸಿನ ಬಾಗಿಲಿಗೆ ಕಟ್ಟಿ ನೀವು ಅಲ್ಲಿ ಪೂಜೆಯನ್ನು ಮಾಡಿ, ಆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಸಾವಿರಾರಿದ್ದಾವೆ. ಮನುಷ್ಯ ಮಕ್ಕಳು ಊಟ ಮಾಡೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಾಲಗ್ರಹ ಯಂತ್ರಗಳು ಅಮಾವಾಸ್ಯೆ ದಿನ ಕಟ್ಟಿಸಿ ವಿಶೇಷವಾದಂತಹ ಎನರ್ಜಿ ಸಿಗುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತಾಯಿ ಸಾವಿರಾರು ಉದಾಹರಣೆಗಳಿದ್ದಾವೆ. ಇದನ್ನೆಲ್ಲ ಮಾಡಬೇಕು.
ಈ ಅನುಷ್ಠಾನ ಬಲ ಇದು ಯಾವಾಗ ಸಿಗತ್ತೆ ನಮಗೆ ಅಂತ ಕೇಳಿದ್ರೆ ನಾವು ಖುದ್ದು ಎಕ್ಸ್ಪೆರಿಮೆಂಟ್ ಮಾಡಿದಾಗ. ನೀರಲ್ಲಿ ಈಜಿ ಅಂತ ಹೇಳೋ ಸುಲಭ ಅಲ್ವಾ, ಬಟ್ ನೀರಿಗೆ ಇಳಿದಾಗ ಗೊತ್ತಾಗುತ್ತೆ ಅದು ಕಷ್ಟವೋ ಸುಲಭವೋ ಅನ್ನುವಂಥದ್ದು. ಹಾಗಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಅಮಾವಾಸ್ಯೆ ದಿನ ಈ ರೀತಿಯಾದಂತಹ ಶಾಸ್ತ್ರಗಳನ್ನು, ಭಕ್ತಿಯನ್ನು, ಪೂಜೆಯನ್ನು ಸಮರ್ಪಣೆ ಮಾಡಿದರೆ ಆ ಪ್ರತ್ಯಂಗಿರಾಂಬಿಕೆಯ ಅನುಗ್ರಹದಿಂದ ಎಲ್ಲ ದುಷ್ಟಶಕ್ತಿಗಳು ದಮನವಾಗುತ್ತೆ. ನಿಮ್ಮನ್ನು ರಕ್ಷಿಸುವುದು ಶತಸಿದ್ಧ ಅಂತ ಭರವಸೆಯನ್ನು ಕೊಡ್ಬೋದು ತಾಯಿ. ಖಂಡಿತ ಗುರೂಜಿ. ಇನ್ನು ಅಕ್ಷಯ ತೃತೀಯ ಹಬ್ಬವನ್ನು ಜನಸಾಮಾನ್ಯರು ಮನೆಯಲ್ಲಿ ಹೇಗೆ ಆಚರಣೆ ಮಾಡಬೇಕು ಅಂತ ನೋಡಿ, ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಳ್ಳಿ. ನಂತರದಲ್ಲಿ ಚಂದ್ರದರ್ಶನ ಇದೆ ಸಾಯಂಕಾಲ. ವಿಶೇಷವಾಗಿ ಚಂದ್ರದರ್ಶನಕ್ಕೆ ನಾವು ಉಪವಾಸ ಇರಬೇಕಾಗತ್ತೆ. ಚಂದ್ರದರ್ಶನ ಮಾಡಬೇಕು ಅಂದರೆ ಉಪವಾಸ ಇರಬೇಕು. ಸಾಧ್ಯ ಇದ್ದರೂ ಉಪವಾಸ ಇರ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು, ಮಡಿಯುಕ್ತ ಆಹಾರ ಅನ್ನುವಂಥದ್ದು, ಆನಿಯನ್ನು ಗಾರ್ಲಿಕ್ ಇಲ್ಲದೆ ಇರ್ತಕ್ಕಂಥ ಆಹಾರ ಆದಿಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಪಾಯಸ ದ್ರವ್ಯಾದಿಗಳನ್ನು, ತಾಯಿಗೆ ಇಷ್ಟವಾದಂಥದ್ದು ಅಥವಾ ಕೃಷ್ಣನಿಗೆ ಪ್ರಿಯವಾದಂತಹ ಪ್ರಥೂಕ ಮಿಶ್ರಿತವಾಗಿರ್ತಕ್ಕಂತಹ, ಅಂದರೆ ಪ್ರಥೂಕ ಅಂದರೆ ಅವಲಕ್ಕಿ, ಅವಲಕ್ಕಿಗೆ ಬಾಳೆಹಣ್ಣು, ಕೊಬ್ಬರಿ, ಸಕ್ಕರೆ ಈ ಥರದ್ದನ್ನೆಲ್ಲ ಹಾಕಿ. ಯಾಕೆಂದರೆ ಅಕ್ಷಯ ತೃತೀಯ ಅಂದರೆ ಕೃಷ್ಣ ಅದು. ಹಾಗಾಗಿ ಅಲ್ಲಿ ಸುಧಾಮ ನೋಡಿ, ಸುಧಾಮ ಕೃಷ್ಣನಿಗೆ ಅವಲಕ್ಕಿ ತಂದ ಕಥೆ ನಿಮಗೆ ಗೊತ್ತಿರುತ್ತೆ. ಇದು ಕೂಡ ಅಕ್ಷಯ ತೃತೀಯದಲ್ಲೇ ಬರುತ್ತೆ. ಬಹಳ ವಿಶೇಷವಾಗಿದೆ. ಹೇಳ್ತಾ ಹೋದ್ರೆ ನಮಗೆ ಈಗ ಸಮಯವೇ ಸಾಲೋದಿಲ್ಲ, ಅಷ್ಟು ವಿಷಯಗಳಿದ್ದಾವೆ. ಖಂಡಿತ ಗುರೂಜಿ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ದೀಪ ಹಚ್ಚುವ ಪದ್ಧತಿಯ ಬಗ್ಗೆ ಮಾತಾಡಿದ್ವಿ. ಯಾವುದರಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ. ಕೆಲವರು ಬೆಳ್ಳಿ ಲೋಹದಲ್ಲಿ ಹಚ್ತಾರೆ, ಇನ್ನು ಕೆಲವರು ತಾಮ್ರದಲ್ಲಿ ಹಚ್ತಾರೆ, ಅಥವಾ ಮಣ್ಣಿನ ಹಣತೆಯಲ್ಲಿ ಹಚ್ಚೋದು ಶ್ರೇಷ್ಠನಾ ಹೇಗೆ ಅಂತ. ನೋಡಿ, ಮನೆಯ ಹೊರಗಡೆ ಮಣ್ಣಿನ ಹಣತೆಯಲ್ಲಿ ಹಚ್ಚಬೇಕು. ಯಾವಾಗಲೂ ತಿಳ್ಕೊಂಡಿರಬೇಕು, ಮನೆಯ ಹೊರಗಡೆ ಮಣ್ಣಿನ ಹಣತೆ, ಮನೆಯ ಒಳಗಡೆಯಲ್ಲಿ ಬೆಳ್ಳಿ ದೀಪ ಹಚ್ಚಬಾರದು ಅಂತಿಲ್ಲ. ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬೆಳ್ಳಿಯಿಂದ ದೀಪ ಹಚ್ಚಬೇಕು. ಅಂದರೆ ಹಬ್ಬದ ದಿನ, ಅಕ್ಷಯ ತೃತೀಯ ದಿನ ಮನೆಯಲ್ಲಿ ಏನೋ ಪೂಜೆ ಪುನಸ್ಕಾರ ಇದೆ, ಬೆಳ್ಳಿ ದೀಪ ಹಚ್ಚಬೇಕು. ನಮ್ಮನೇಲಿ ಇದೇ ಗುರುಗಳೇ ಹಂಗಾಗಿ ಹಚ್ಚಿತೀನಿ ಅಂತಲ್ಲ. ಮಿಕ್ಕಿದ ದಿನ ಈ ತಾಮ್ರದ ದೀಪ ಅಥವಾ ಲೋಹದ ದೀಪ, ಯಾವುದೇ ಲೋಹ ಅಂತ ಅನ್ಕೊಳ್ಳಿ ನೀವು, ಆ ಲೋಹದ ದೀಪದಲ್ಲಿ ಹಚ್ಚಬೇಕು. ಅದು ಯಾಕೆ ಆ ಮನೆಯ ಗ್ರೋತನ್ನು ವೃದ್ಧಿ ಮಾಡುತ್ತೆ ಅಂತ ಕೇಳಿದ್ರೆ, ಮನೆಯ ಯಶಸ್ಸನ್ನು ವೃದ್ಧಿ ಮಾಡುತ್ತೆ ಅಂತ ಕೇಳಿದ್ರೆ, ನೋಡಿ ಆ ತಾಮ್ರದಲ್ಲಿ ಆ ಶಕ್ತಿಯೇ ಇದೆ. ಮನೆಯ ನೆಗೆಟಿವಿಟಿಯನ್ನು ದೂರ ಮಾಡ್ತಕ್ಕಂಥದ್ದು. ನೀವು ಸರ್ವೇ ಸಾಮಾನ್ಯ ಗಮನಿಸಿರ್ತೀರಿ, ಮನೆಯಲ್ಲಿ ಬೆಳ್ಳಿ ಬಹಳ ಬೇಗ ಕಪ್ಪಾಗತ್ತೆ ಅಥವಾ ತಾಮ್ರ ಬಹಳ ಬೇಗ ಕಿಲಿಬಿ ಹಿಡಿಯುತ್ತೆ. ಅದು ಯಾವಾಗ ಅಂತ ಕೇಳಿದ್ರೆ, ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗ್ತಾ ಹೋದಾಗ ಈ ರೀತಿಯಾದಂಥ ಕಿಲಿಬಿ ಹಿಡಿಯುವಂಥದ್ದು, ಅಂದರೆ ಬಣ್ಣ ಬದಲಾಯಿಸಿಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಶುದ್ಧವಾಗಿ ಅದನ್ನು ತೊಳೆದು ದೀಪವನ್ನು ಹಚ್ಚತಕ್ಕಂಥದ್ದು ವಿಶೇಷ. ಈ ಸಂದರ್ಭದಲ್ಲಿ ಅಕ್ಷಯ ತೃತೀಯ ದಿನ ಪೂಜೆಯನ್ನು ಮಾಡಿ ಎಲ್ಲರೂ ಶುಭ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳಿ ಅಂತ ಕೇಳ್ಬೋದು ತಾಯಿ. ಗುರುಜಿ, ಓಕೆ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಮಂತ್ರವನ್ನ ಪಠಣೆ ಮಾಡೋದಕ್ಕೆ ತಿಳಿಸ್ತೀರಾ? ತ್ವಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷೇಕರೋಭವ. ದುಃಖವನ್ನು ದೂರ ಮಾಡ್ತಕ್ಕಂತಹ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹೇಳ್ಕೊಳ್ಳಿ, ಎಲ್ಲರಿಗೂ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ಹಬ್ಬದ ಆಚರಣೆ, ಅಮಾವಾಸ್ಯೆಯ ಮಹತ್ವ, ಇದರ ಜೊತೆಗೆ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.